ಗೊತ್ತಾ? ಗೊತ್ತಿಲ್ಲ ಗುರು. ಇವ್ನು ಗೊತ್ತಾ? ಗೊತ್ತಿಲ್ಲ ಅಣ್ಣ. ಗೊತ್ತಾ ಸರ್? ನೋಡಿಲ್ಲ ಸರ್. ನಿಮ್ಗೆ ಗೊತ್ತಾ? ಗೊತ್ತಿಲ್ಲ ಸರ್. ನೋಡಿದ್ದೀರಾ ಸರ್? ಇಲ್ಲ ಸರ್. ಓಂ ಶಾಂತಿ. ಅಯ್ಯೋ ನಿನ್ನ ಇರು, ನಮ್ಮ ಅಜ್ಜಿನ ಕರ್ಕೊ ಬರ್ತೀನಿ. ಯಾಕೋ ಬಿಯರ್ ಕುಡಿತಿದ್ದೆ, ಚಪಾತಿ ಸೈಡಿಗೆ ತಳ್ಬಿಟ್ರು. ಇಷ್ಟೊಂದು ಜನ ಸೇರಿದ್ದಾರೆ, ಏನು ವಿಷಯ? ಗೊತ್ತಿಲ್ವಾ? ಪ್ರೀತಿ ಬಾರ್ಗು ಸ್ಫೂರ್ತಿ ಬಾರ್ಗು ದೊಡ್ಡ ಜಗಳ ಆಗಿದೆ ಚಿಂಟು. ಓ, ವಾಟ್ ಹ್ಯಾಪೆಂಡ್? ಈ ಏರಿಯಾದಲ್ಲಿ ಯಾವ್ದಾದ್ರು ಒಂದು ಬಾರ್ ಇರ್ಬೇಕು. ಸ್ಫೂರ್ತಿ ಬಾರು ಅಥವಾ ಪ್ರೀತಿ ಬಾರು. ಅದನ್ನ ಡಿಸೈಡ್ ಮಾಡಕ್ಕೆ ಈ ದೊಡ್ಡ ಮೀಟಿಂಗು. ಓ, ಮೀಟಿಂಗ್. ಯಾವ ಚಪಾತಿ ಬಾಂಬು? ಅವಳೇ ಪ್ರೀತಿ ಬಾರ್ ಅಂಡ್ ರೆಸ್ಟೋರೆಂಟ್ ಓನರ್ ಮಗಳು. ಇರು, ಅವಳು ಸಿಂಗಲ್ ಆಗಿ ಕೇಳ್ಕೊಂಬರ್ತೀನಿ. ಕಟ್ ಮಾಡ್ಬಿಡ್ತಾರೆ ಅಲ್ಲಿ ನೋಡು. ಓಂ ಶಾಂತಿ. ಸಾಚಾ ತರ ಡವ್ ಮಾಡ್ತಾವನಲ್ಲ, ಅವನೇ ಸ್ಫೂರ್ತಿ ಬಾರ್ ಓನರು. ಅವನ್ ಕಡೆ ಕುಡುಕ್ರು, ಇವ್ರು ಇವಳ ಕಡೆ ಕುಡುಕ್ರು. ಇವ್ರಿಬ್ರು ಮಧ್ಯೆ ಇವತ್ತು ಎಣ್ಣೆ ಹೊಡೆಯೋ ಕಾಂಪಿಟೇಷನ್ ಚಿಂಟು. ಯಾವ ಬಾರ್ ಕಡೆ ಕುಡುಕ ಫುಲ್ ಬಾಟ್ಲು ರಾಯಣ್ಣನ ಎತ್ತಿ ಇಳಿಸ್ದಂಗೆ ಬಟಮ್ಸಿ ಪಡಿತಾನೋ ಅವ್ರ ಬಾರ್ ಇಲ್ಲೇ ಇರುತ್ತೆ. ಸೋತೋರು ಡೆಫ್ನೆಟ್ ಖಾಲಿ ಮಾಡ್ಬೇಕು. ಚಿಕಾಸ್, ಟೇಬಲ್ ರೆಡಿ ಇದಾವ? ಎಣ್ಣೆ ಕಾಯಕತ್ತೈತಿ, ಕರ್ರಲ್ಲೇ ಕುಡುಕರ್ನ. ಇವನ್ ಯಾರು ಚಪಾತಿ? ಹಳೇ ಮಷಿನ್ ಚಿಂಟು. ಮೊದ್ಲು ದೊಡ್ಡ ಪಿಯೋಟು, ಇವಾಗ ಬಿಯರ್ ಕುಡಿತಾನಷ್ಟೇ. ಅಯ್ಯೋ, ಹೇಳದ್ ಮರ್ತ್ಬಿಟ್ನಲ್ಲಪ್ಪ. ಅಕ್ಕ, ನೆನ್ನೆ ನಮ್ ಕುಡ್ಕಂಗೆ ಬಿಟ್ಟಿ ಮಟನ್ ಊಟ ಸಿಕ್ತು ಅಂತ ಗಂಟೆ ಮುಗ್ಬಿಟ್ಟವ್ನಿ. ಬೆಳಗ್ಗೆ ನಾಮ್ ಶಂಕಿ ಬೇದಿ ಕೆಂಬಟ್ಟೆ ತೋರ್ಸೋರು ನಿಲ್ತಾ ಇಲ್ಲ. ಏಯ್, ಒಂದ್ ಕಾಲದಲ್ಲಿ ನಮ್ ಬಾರ್ ಮುಂದೆ ಕಬಾಬ್ ಆಗ್ತಾ ಇದ್ದೋ ನೀನು. ಇವಾಗ ತುಂಬಾ ಬೆಳ್ದಿದೀನಿ ಅಂತ ಬೇಜಾನಾಡ್ತಾ ಇದ್ಯಾ? ತಪ್ಪೋ. ಓಂ ಶಾಂತಿ. ಬಾರೋ ಇಲ್ಲಿ ಅಣ್ಣ. ಅವನಕ್ಕನ್ ನಿಮ್ ಮುತ್ತಾತ, ನಿಮ್ ತಾತ, ನಿಮ್ಮಪ್ಪ, ಈಗ ನೀನು ಬರೀ ನಿಮ್ ಕಾಂದಾನ್ಗಳ ಬಾರ್ ನಡ್ಸಂಗಿದ್ರೆ ನಾವೇನ್ ಶಾವ್ಗೆ ಹೊತ್ತಕ್ ಹೋಗ್ಬೇಕಾ? ನೆಪೋಟಿಸಮ್. ಕಡಕ್ಕ ಕುತ್ಕೊಂಡ್ ಕುಡಿಯಕ್ ಒಬ್ಬ ಗುಡ್ಕನೂ ಇಲ್ಲ ಇವ್ರ ಬಾರಲ್ಲಿ. ಇವ್ರದ್ದು ಒಂದು ಬಾರ್ ಅಂತೆ. ನಾವು ಖಾಲಿ 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 ಮಾಡ್ಬೇಕಂತ. ಓಂ ಶಾಂತಿ. ಪ್ರೀತಿ ಬಾರ್ ಮರ್ಯಾದೆ ಉಳ್ಸೋನು ಒಬ್ಬನೂ ಇಲ್ವೇನ್ರೋ? ಒಬ್ಬ ಇದಾನಕ್ಕ. ಯಾರವನು? ಎಲ್ಲಿದ್ದಾನೆ? ನೆನ್ನೆಯಿಂದ ಇದೇ ಬಾರಲ್ಲಿ ಕೂತ್ಕೊಂಡು 2 ಫುಲ್ ಬಾಟ್ಲ್ ಹೊಡ್ತಿದ್ದಾನಕ್ಕ, ವಿತೌಟ್ ಸ್ನಾಕ್ಸ್. ಅವನಿ ಪ್ರೀತಿಗೆ ಸಾಥ್ ಕೊಡ್ತಾನ? ಅಕ್ಕ, ಎಣ್ಣೆ ಅಂಗಡಿ ವಿಷಯ ಅಂತ ಬಂದ್ರೆ ಸ್ಪೆಷಲ್ ಜಾಗ ಯಾವುದೇ ಆಗಿರ್ಲಿ, ಕಮರ್ಷಿಯಲ್, ಜನ ಯಾರೇ ಇರ್ಲಿ, ಕಮ್ಮಿಂಗ್ ಒನ್ಸ್ ಅಗೈನ್. ನುಗ್ಗಿ ಒಬ್ನೇ ಕುಡಿತಾನಕ್ಕ. ಮತ್ತೆ ಕರ್ಸೋನ್ನ ಬೇಗ. ಮೈ ಕಮೆಂಟ್. Just hold the dark, let's watch the walk. Wake up, light up the sky. Special, commercial, coming once again. ಬಾಟ್ಲ ಮೇಲೆ ಕೈ ಇಡ್ರ ಬದ್ಮಾಸ್ಕಳ. ಬಿಡ
Funky music. ನೀವೆಲ್ಲ ಬ್ರಹ್ಮನ್ ಹತ್ರ ನಾನ್ ರಿಚ್ ಆಗಿರ್ಬೇಕು ಎಲ್ರಿಗಿಂತ ಹೆಚ್ಚಾಗಿರ್ಬೇಕು ಅಂತ ಬರ್ಸ್ಕೊಂಡ್ ಬಂದಿರ್ತೀರಾ. ಆದ್ರೆ ನಾನೇನ್ ಬರ್ಸ್ಕೊಂಡ್ ಬಂದಿದ್ದೀನಿ ಗೊತ್ತಾ? ಅಣ್ಣ ಅನ್ನೋರೆಲ್ಲ ಈ ಕಡೆಯಿಂದ ಓದಿ, ಬಾಯ್ ಅನ್ನೋರೆಲ್ಲ ಈ ಕಡೆಯಿಂದ ಓದಿ, ಯಾವನ್ ಹೆಂಗ್ ಓದಿದ್ರು ಅಲ್ಲಿ ಬರ್ದಿರೋದ್ ಒಂದೇ, ಎಣ್ಣೆ ಎಣ್ಣೆ ಎಣ್ಣೆ. ಎನಿ ಡೌಟ್? ಸರ್ ಇವನ್ನೇ ಸರ್ ನೋಡಿದ್ ನಾನು ಅಲ್ಲೇ ಇದ್ದೆ. ನನ್ನ ಕಣ್ ಮುಂದೆನೆ ಫುಲ್ ಬಾಟ್ಲ್ ಎತ್ತದ ಅವ್ನು ಗಟ್ಟ 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 ಅಂತ ಕುಡಿದ್ಬಿಟ್ಟ. ಯಾಕೆ ಸರ್ ಇವ್ನ ಫೋಟೋ ಇಟ್ಕೊಂಡು ಹಿಂಗೆ ಹುಡುಕ್ತಾ ಇದೀರಾ? ಏನ್ ಮಾಡ್ದ ಇವನು? ಸರ್ ನಾವಿದು ಡ್ರಿಂಕ್ಸ್ ಬಿಡಿಸ್ತಾರಲ್ಲ ಆ ರಿಯಾಬ್ ಸೆಂಟರ್ನವರು ಸರ್. ನಾವು ಹೋದ್ ವಾರ ನನ್ನ ಮಗ ನಮ್ಮ ರಿಯಾಬ್ ಸೆಂಟ್ರಿಂದ ತಪ್ಪಿಸ್ಕೊಂಡು ಹೋಗಿ ಒಳ್ಳೆ ಕುಳೆ ಕೊಡ್ತಾನೆ ಸರ್. ಈ ನನ್ನ ಮಗನ ಹಿಡಿದು ನಾವು ಹೆಂಗಾದ್ರೂ ಡ್ರಿಂಕ್ಸ್ ಬಿಡಿಸ್ತೀವಿ ಸರ್. ತಗೊಳ್ಳಿ ಸರ್. ಯಾಕೆ? ನಮ್ಮ ತಾಯಣಗೂ ಆಗಲ್ಲ ಬಿಡಿ ನಿಮ್ಮ ಕೈಲಿ. ಯಾಕ್ರೆ ಆಗಲ್ಲ ಸರ್? ಅಷ್ಟು ದೊಡ್ಡ ಕುಡ್ಕನ ಸರ್ ಅವನು? ಸರ್ ಬರೀ ಕುಡ್ಕ ಅಲ್ಲ ಅವನು, ಕಮರ್ಷಿಯಲ್ ಕುಡ್ಕ ಅವನು. ಈಗೆಲ್ರಿ ಸಿಗ್ತಾನ ಅವನು? ಸರ್ ಈ ಟೈಮಲ್ಲಿ ಅವನು ಯಾವ ಬಾರಲ್ಲಿ ಯಾವ ಎಣ್ಣೆ ಕುಡ್ದು ಯಾವ ತಿಪ್ಪೆಯಲ್ಲಿ ಹೆಂಗ್ ಬಿದ್ದು ನಾವು ಹೋಗಿ ಸರ್. ಏಯ್ ನನ್ನ ಜಾಗ ಇದು, ಪರ್ಮಿಷನ್ ಇದೆಯಾ? ಏನ್ ಕುಡಿದ್ರೆ ಹಿಂಗ್ ನಿದ್ದೆ ಬರುತ್ತೋ? ನೀರು ಕುಡಿತೀಯಾ? ಬಾಸ್ ರಾನೇ ಹಾಕ್ಬಿಟ್ಟಿದ್ದೀರಾ. ಏನ್ ಮಾಡ್ತಾ ಇದ್ದೀರಾ? ಕಾಣಿಸ್ತಿಲ್ವಾ? ಈ ತರ ಬಿಸಾಕಿರೋ ಬಾಟ್ಲಲ್ಲಿ ಮಿಕ್ಕಿರೋ ಎಣ್ಣೆನ ಫುಲ್ ಬಾಟ್ಲು ಮಾಡ್ಕೊಟ್ರೆ ಬಾರೋರ್ 500 ರೂಪಾಯಿ ಕೊಡ್ತಾರೆ. ಏನ್ ಐಡಿಯಾ ಬಾಸ್ ನಿಮ್ದು? ಏನ್ ಕೆಲಸ ಮಾಡ್ತಿದ್ರಿ ಮೊದ್ಲು? ಡೊಕೊಮೊ ಸಿಮ್ ಸೇಲ್ಸ್ ಮ್ಯಾನೇಜರ್ ಆಗಿದ್ದೆ. ಕಂಪ್ನಿ ಮುಚ್ಚೋದ್ಮೇಲೆ ಬೀದಿಗೆ ಬಂದ್ಬಿಟ್ಟೆ. ಏನೋ ಇಷ್ಟು ಕುಡಿದ್ರೆ ಇಷ್ಟು ಸಖತ್ತಾಗಿದೆಯಲ್ಲೋ, ನಿಂಗೆ ರೋಗನೇ ಬರಲ್ವಾ? ಕೆಮ್ಮು ಬಂದ್ರೆ ಬ್ರ್ಯಾಂಡಿ ಕುಡಿತೀನಿ, ಮೈ ನೋವಿಗೆ ವಿಸ್ಕಿ ಕುಡಿತೀನಿ, ಕಿಡ್ನಿಗೆ ಒಂದ್ ಜಗ್ ಬೀರು, ಟೆಕ್ಸಿನ್ಗೆ ಒಂದಿಟ್ಟು ರಮ್ಮು, ಇಲ್ಲ ಗ್ಲಾಮರ್ಗೆ ವೈನು, ಆಟ್ಗೆ ಸೇಂದಿ ಅಷ್ಟೇ ಬಸ್. ಟೈಮ್ ಟು ಟೈಮ್ ಮೆಡಿಸಿನ್ ತಗೋಬಿಡ್ತೀನಿ. ಹೆಲ್ತ್ ತುಂಬಾ ಇಂಪಾರ್ಟೆಂಟು ಅಲ್ವಾ? ನಾವು ಬದುಕಿದೀವಿ ಅಂತ ಕುಡಿದ್ರೆ ನೀನೇನು ಕುಡಿಯಕ್ಕೆ ಅಂತಾನೆ ಬದುಕಿದ್ಯಲ್ಲ ಬಸ್. ಭಾರಿ ನೊಂದೋಗ್ಬಿಟ್ಟಿದ್ದೀರ ಬಸ್. ತಗೊಳ್ಳಿ ಒಂಚೂರು ಹಾಕಿ. ನಂಗ್ ಬೇಡಪ್ಪ, ಎಣ್ಣೆ ಬಿಟ್ಬಿಟ್ಟಿದ್ದೀನಿ. ಬಿಟ್ಬಿಟ್ರಾ? ಏಕೆ? 90 ಹೊಡೆದ್ರೆ ನಯನ ನೆನ್ಪಾಗೋಳು, ಕ್ವಾರ್ಟರ್ ಹೊಡೆದ್ರೆ ಕವನ ಬಂದ್ ಕಾಟ ಕೊಡೋಳು, ಹಾಫ್ ಬಾಟ್ಲ್ ಹೊಡೆದ್ರೆ ಹಂಸ ಬಂದ್ ಹಿಂಸೆ ಕೊಡೋಳು ಕಣ. ಅದಕ್ಕೆ ಎಣ್ಣೆ ಬಿಟ್ಬಿಟ್ಟೆ. ಈಗೇನಿದ್ರು ಲೇ ಶಿಷ್ಯ, ಈ ಮಂಚ ಹೆಂಗುಟ್ಟ ಗೊತ್ತಾ? ಕೋಳಿ ಯಾಕೋ ಮೊಟ್ಟೆ ಇಡುತ್ತೆ, ನಾಯಿ ಯಾಕೋ ಮರಿ ಹಾಕುತ್ತೆ, ಕಾಗೆ ಯಾಕೋ ಕೋಗಿಲೆ ತರ ಅಂತ ಕೂಗಲ್ಲ. ನಾನ್ ಯಾಕೋ ಇಷ್ಟು ಒಳ್ಳೆ ಬಟ್ಟೆ ಹಾಕಿದ್ದೀನಿ, ಈ ಮರ ಯಾಕೋ ನಿಂತಿದೆ, ಮಂಚ ಯಾಕೋ ನಡೀತಾನೆ, ಉಚ್ಛ್ವಾಸ ನಿಶ್ವಾಸ, ಉಷ್ಣ ತಾಪಮಾನ, ರಾಗಿ ಮುದ್ದೆ, ಕಡ್ಲೆ ಬೀಜ, ಸೀಡ್ಲೆಸ್ ಸೌತೆಕಾಯಿ, ಇವೆಲ್ಲ ಏನೋ ಶಿಷ್ಯ. ನನ್ ಗಾಡಿ ಅಯ್ಯೋ ನನ್ ಗಾಡಿ. ಏಯ್ ಏನೋ ಹುಡ್ತಾ ಇದ್ಯಾ? ಅದು ಈ ಗಾಡಿಲಿ ಗ್ರೈಂಡರ್ ಎಲ್ಲಿದೆ ಅಂತ
ಹುಡುಕ್ತಾ ಇದ್ದೆ. ಅಯ್ಯೋ ನೀನ್ ಏಯ್ ಅಟ್ಟು ಬುದ್ಧಿ ಇಲ್ವೇನೋ ನಿಂಗೆ? ಬೈಕ್ ನಲ್ಲಿ ಗ್ರೈಂಡರ್ ಇರಲ್ಲ, ಮಿಕ್ಕಿ ಮಾತ್ರ ಇರೋದು. ಕಿತ್ಕೊಂಡು ಬೋತ್ ನೋಡಿಕೆ ಹೋಗೋಣ. Hello. ಐ What happened? ಗಾಡಿ ತಾಟಾಗ್ತಾ ಇಲ್ಲ. ಗಾಡಿ ಬುಮ್ ಬುಮ್ ತಾಟಾಗ್ತಾನೆ ಕಣಪ್ಪ. ಅಷ್ಟೇನಾ? ಡೋಂಟ್ ವರಿ, ಐ ವಿಲ್ ಹ್ಯಾಂಡಲ್. ಏನು ಕೀನೇ ಇಲ್ವಲ್ರಲ್ಲೇ? ಕೀ ಕಳ್ದೋಗಿದೆ. ಕಳ್ದೋಯ್ತಾ? ಹೆಂಗೆ? ಹೆಂಗ್ ಕಳ್ದೋಯ್ತು? ಕೀ ಜೇಬಲ್ಲಿ ಇಟ್ಕೊಂಡಿದ್ದ, ಕಳ್ದೋಯ್ತು. ಜೇಬಲ್ಲಿ ಇಟ್ಟಿದ್ಕಿ ಹೆಂಗ್ ಕಳ್ದೋಯ್ತು? ಹೆಂಗೆ ಅಂದ್ರೆ ಜೇಬು ಚೂಚಾಗಿತ್ತಲ್ಲ. ಪಾಯಿಂಟ್. ಕಳ್ಳು ಪಚ್ಚಿಲ್ಲ ಕಿತ್ತೋದ್ರು ಸ್ಟಾರ್ಟ್ ಮಾಡ್ಕೊಡ್ತೀನಿ. ಏಯ್ ಎಲ್ಮಿ ನಿಂಗೆ ಅವಲಕ್ಕಿ ಪುವಲ್ಲಕ್ಕಿ ಬರುತ್ತಾ? ತುಪ್ಪಲ್ಲಾಗ ಮಲ್ಲತ್ತೆ ಹೇಳು. ಆ ಒಂದಕ್ಕಿ ತುಂಬ ಏಯ್ ಬೇಡಲ್ಲೇ. ಏಯ್ ನಿನ್ನ ಹೇಳೋಲ್ಲೇ. ಬೇಡ ಬಿಡ, ನಾನೇ ಹೇಳ್ಕೊತೀನಿ. ಈಗ ನೋಡಲ್ಲೇ. ನೋಡು. ಕನ್ನಡದ ಪ್ರಾಬ್ಲಮ್. ಯಾರ ಹುಡುಕ್ರೆ ಯಾರ ಹುಡುಕ್ರೆ ಮ್ಯಾಚ್ ಬಾಕ್ಸ್ ಇದೆ, ಸಿಗರೇಟ್ ಇದೆಯಾ? ಏಯ್ ಟೆನ್ಷನ್ಗೆ ಇದ್ದೀನಿ, ತಲೆಗೆ ತಿನ್ಬೇಡ, ಒದಗೆ ಬೀಳತ್ತೆ, ಹೋಯ್ತಾ ಇರು. ಉಸ್ಕೋ ಬಲ್. ಸಿಗರೇಟ್ ಇಲ್ಲ ಅಂತ ಹೇಳಿದ್ರೆ ಆಗಿರೋದಲ್ಲ. ಗಣೇಶ, ಇಷ್ಟೆಲ್ಲ ಅವಮಾನ ಆದ್ಮೇಲೆ ನಾನು ಬದುಕಿರ್ಬೇಕಾ? ಹುಡ್ಕ ಅಂದ್ರೆ ಅಷ್ಟು ಕೀಳ. ಅವಳು ಅಷ್ಟೆಲ್ಲ ಅವಮಾನ ಮಾಡಿದ್ರು ನಿನ್ ಕಲ್ಲ ಕೂತಿದ್ಯಲ್ಲ, ನಾನು ಯಾಕೆ ಬದುಕಿರ್ಬೇಕು? ಯಾಕೆ ಬದುಕಿರ್ಬೇಕು? ನಾ ಸಾಯ್ತೀನಿ, ಏನೇ ಮಾಡ್ಕೋ ಹೋಗು. ಸೂಸೈಡ್ ಕೇಸು. ಒಂದು ನಿಮಿಷ ಬಂದೆ ಮಾತಾಡಿ. ಬೇಡ ಬಿಡ ಅವನ. ಏನು ಇಷ್ಟು ಅವಮಾನ ಆದ್ಮೇಲೆ ಯಾಕೆ ಬದುಕಿರ್ಬೇಕು? ಹುಡ್ಗರು ಕಷ್ಟ ಕೇಳಕ್ಕೆ ಯಾರು ಇಲ್ಲ. ನಾನಿದ್ದೀನಪ್ಪ. ಇಳಿ ಇಳಿ ಕೆಳಗಡೆ ಕುದ್ಕೋ ಕುದ್ಕೋ. ಬಾಸ್ ಫುಲ್ಲು ರೊಚ್ಚಿಗೆ ಎದ್ಬಿಟ್ಟಿದೆ ಅಂತ ಗೊತ್ತಾಯ್ತು. ಏನಾಯ್ತು ಹೇಳು. ಮಸ್ತಾಗಿ ರೆಡಿಯಾಗಿ ಚೆನ್ನಾಗಿ ಕುಡಿಬೇಕು ಅಂತ ಎಣ್ಣೆ ತಗೊಂಡು ಮನಗ್ ಹೋಯ್ತಾ ಇದ್ದ. ಏನ್ರಿ ಕಲೆಕ್ಷನ್ ಇಲ್ವಲ್ರಿ? ಎಲ್ಲ ಕಂಡ್ಕೊಂಬಿಟ್ಟವ್ರೆ ಮೇಡಮ್, ಪಕ್ಕದ ರೋಡಲ್ಲಿ ಹೋಗ್ತಾರೆ. ಹಂಗಾರೆ ನಡೀರಿ ಅಲ್ಲಿಗೆ ಹೋಗೋಣ. ಸರಿ ಮೇಡಮ್. ರಂಗಿ ನಿನ್ ಮ್ಯಾಲ್ ನನ್ಗೆ ಮನಸೈತೆ, ನೋಡಿ ಮೇಡಮ್, ಹೆಲ್ಮೆಟ್ ಹಾಕ್ದಂಗೆ ಕಣ್ತುಂಬ ನಿನ್ನ ಬೊಂಬೆ ತುಂಬೈತಿ. ರಂಗಿ ನಿನ್ ಮ್ಯಾಲ್ ನನ್ಗೆ ಮನಸೈತೆ, ಕಣ್ತುಂಬ ನಿಲ್ಸು. ಕಲಾವತಿ ಹೊಸಬ್ಳ ಎಲ್ಲ ಆರಾಮ? ಏನೋ ತೊಂದರೆ ತಾನೆ? ಬರ್ಲಾ? ಸರ್ ಪಂಕಗ್ ರೆಡಿಯಾಗಿ ಜೈ ಅಂತ ಹೋಗ್ತಿದ್ದೀರಾ, ಹೆಲ್ಮೆಟ್ ಹಾಕಿಲ್ವಲ್ಲ ಸರ್? ಸುಮ್ನೆರಮ್ಮ, ಡಾಕ್ಟ್ರ್ ಆಗ್ಬೇಡ, ಮಕ್ಳಾಗಲ್ಲ ಅಂತ ಹೇಳವ್ರೆ. ಯಾರತ್ರ ಕಟ್ಟೋ ಫೈನ್? ಯಾರು? ನಾನ್ ಫೈನ್ ಕಟ್ಬೇಕಾ? ಯಾಕೆ ಕಟ್ಬೇಕು ಅಂತೀನಿ? ರೋಡಿಗೆ ಟ್ಯಾಕ್ಸ್ ಕಟ್ತಾ ಇರೋದು ನಾನು, ಗಾಡಿನ ದುಡ್ಡು ಕೊಟ್ಕೊಂಡಿದ್ದೀನಿ. ನನ್ನ ರೋಡಲ್ಲಿ ನನ್ನ ಗಾಡಿ ಒಳಗೆ ಹೋಗ್ತಾ ಇದ್ದೀನಿ, ನಿನ್ಗೆ ಯಾಕೆ ಫೈನ್ ಕಟ್ಬೇಕು? ಯಾಕೆ ಕಟ್ಬೇಕು ಅಂತೀನಿ? ಸ್ಟೇಷನ್ ಕರ್ಕೋಗಿ ಮೋಷನ್ ಬರೋವರೆಗೂ ರುಬ್ಬಿದ್ರೆ ಗೊತ್ತಾಗುತ್ತೆ. ಬೇಡ ಕಲಾವತಿ, ಚಿಲ್ಡ್ರನ್ ಬರ್ದಂತ ಜಾಗ ಕಿತ್ತಂಗಡಿ ಮಾಡ್ಸಾಕ್ಬಿಡ್ತೀನಿ. ಹೌದಾ? ಹೌದು. ಕುಂಡಿಲ್ ಚರ್ಬಿ ಇದ್ರೆ ಮಾಡ್ಸೋ ನೋಡೋಣ. ಬೇಡ, ಈ ಏರಿಯಾ ಕೌನ್ಸಿಲರು ನಾನು ಒಂದೇ ಊರವರು, ಒಂದೇ ಕೆರೆ ಕಟ್ಟೆ ಒಳಗಡೆ ಅಂಡು ತೊಳ್ಕೊಂಡ್ರವರು. ಕೆಲ್ಸ ಕಳ್ಕೊಂಡ್ಬಿಡ್ತೀಯಾ? ಬೇಡ. ಮೈಕೆ ಸೋಳೆ ಸಾಂಬರನ್ಯ ದಾಳಿ ನಾಳೆ
te kujel nama. ಓಯ್ ಅಂಕಲ್ ಏ ಕಲಾವತಿ, ನನ್ ಪಾಡಿಗೆ ನಾನು ಕುಡಿಯಕ್ ಹೋಗ್ತಾ ಇದ್ರೆ ಬಟ್ಟೆ ಎಲ್ಲ ಬಿಚ್ಚಿಸಿ ನನ್ಗೆ ಅವಮಾನ ಮಾಡಿದ್ಯಾ? ನಿನ್ನ ಸೊಕ್ಕು ಮುರಿಯಾಕೆ ನಮ್ ಕುಡುಕರ ಕಡೆಯಿಂದ ಒಬ್ಬ ದೂತ ಬರ್ತಾನೆ, ಅವನು ನಿನ್ಗೆ ಸರಿಯಾಗಿ ಅಪ್ಪಿಕ್ತಾನೆ. ರಿಪೀಸಿ ಹೋಗ್ರಿ, ಇರೋ ಒಂದ್ ಚಡ್ಡಿನ ಕಿತ್ತಾಕ್ ಬರ್ರಿ. ಒಬ್ಬ ನಿಷ್ಠಾವಂತ ಕುಡ್ಕೊಂಗೆ ಇಷ್ಟೆಲ್ಲ ಅವಮಾನ ಆದ್ಮೇಲೆ ಬದುಕಿರ್ಬೇಕಾ? ಹೇಳು. ನಿನ್ ಕತೆ ಎಲ್ಲ ಕೇಳಿದ್ಮೇಲೆ ನಿನಗೆ ಎಣ್ಣೆ ಮೇಲಿರೋ ಆಸೆ ನೋಡ್ದೆ, ಅದ್ ಸಿಗದೆ ಇದ್ದಾಗ ನಿನ್ ಪಟ್ಟ ಸಂಕಟನು ನೋಡ್ದೆ. ಇಲ್ಲೆಣ್ಣೆ ಸಿಗ್ಲಿಲ್ಲ, ಬಾರ್ ಕ್ಲೋಸ್ ಆಗಿತ್ತು, ಕಾಸಿರ್ಲಿಲ್ಲ, ಕರ್ನಾಟಕ ಬಂದಾಗಿತ್ತು ಅಂತ ಕಾರಣ ಕೊಟ್ಕೊಂಡ್ ಕೂತ್ರೆ ಮುಂದೆ ನಮ್ಮ ಮಕ್ಳು ಮೊಮ್ಮಕ್ಳಿಗೆ ಕುಡ್ಕ ಅಂದ್ರೆ ಹಿಂಗಿರ್ತಿದ್ದ ಅಂತ ಮ್ಯೂಸಿಯಂ ಅಲ್ಲಿ ತೋರಿಸ್ಬೇಕಾಗುತ್ತೆ. ಉತ್ತರ ಕೊಡಕ್ ಟೈಮ್ ಇಲ್ಲ. ಫುಲ್ ಬಾಟ್ಲು ಎಣ್ಣೆನ ಬಾಟಮ್ ಸಿಪ್ ಹೊಡ್ಕೊಂಡು ಎಣ್ಣೆಗೆ ಎದುರು ಬರೋದ್ಮೇಲೆ ದಂಡಯಾತ್ರೆ ಮಾಡ್ಬೇಕು. ಇನ್ಮೇಲಿಂದ ನಿನ್ ಎಣ್ಣೆ, ನಿನ್ ರಿವೆಂಜ್ ಎರಡು ನಂದೆ. ನನ್ ಕಣ್ಣಲ್ಲಿ ಏನ್ ಕಾಣ್ತಿದೆ? ಬರೀ ಫುಲ್ ಬಾಟ್ಲಿಗಳೇ ಕಾಣಿಸ್ತದೆ. ಸರ್ಕೋ. ನಿಲ್ಸ್ರ. ಸುಮ್ನೆ ಒದೆ ತಿನ್ ಸಾಯ್ಬೇಡ. ಆಂಟಿನ್ ಲವ್ ಮಾಡೋದ್ ನಿಲ್ಲಿಸ್ತೇನೆ ಅಂತ ಒಪ್ಕೊಳ. ಮೇಡಮ್, ಬೇಕಾದ್ರೆ ಇನ್ನೊಂದು ಹಾಕಿ ಹಾಕೊಳ್ಳಿ. ಸಾಧು ಅಂದ್ರೆ ಏರೋಪ್ಲೇನ್ ಎತ್ತಿ. ಅದನ್ನ ಬಿಟ್ಟು ಆಂಟಿನ ಲವ್ ಮಾಡೋದು ಬಿಡು ಅಂತ ಮಾತ್ರ ಹೇಳ್ಬೇಡಿ ಮೇಡಮ್, ಬಿಕಾಸ್ ಐ ಆಮ್ ದ ಗ್ರೇಟೆಸ್ಟ್ ಆಂಟಿ ಲವರ್. ಲೇ, ನಿನ್ನ ಹೆಂಗ್ ಒಪ್ಪಿಸ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ಗುಡ್ ಲಕ್ ಮೇಡಮ್. ನಿನ್ನ ಎಂತೂ ಹುಡುಗಿರಲ್ಲಿಲ್ದೇ ಇರೋದು ಆಂಟಿರಲ್ಲಿ ಏನೋ ಇದೆ. ತಪ್ಪು ಮೇಡಮ್, ತಪ್ಪು. ಆಂಟಿನ ಯಾರಿಗೂ ಕಂಪೇರ್ ಮಾಡಬಾರ್ದು. ಆಂಟಿ ಹುಡುಗಿ ತರ ಡೌಟ್ ಪಡಲ್ಲ, ಟೈಮ್ ಕೊಡು ಅಂತ ಟೆನ್ಷನ್ ಕೊಡಲ್ಲ, ಕಾಲು ಮೆಸೇಜಲ್ಲಿ ಟಾರ್ಚರ್ ಮಾಡಲ್ಲ, ಸಂಪಾದನೆ ಮಾಡ್ತಿದ್ಯಾ, ಸೆಟ್ಲ್ ಆಗಿದ್ಯಾ, ಇದ್ಯಾ ಹೌದು ಕೇಳಲ್ಲ. ಆಂಟಿನೇ ಬೇರೆ ಮೇಡಮ್. ಆಂಟಿ ಅಂದ್ರೆ ಕಾಮಲ್ಲ, ಅದು ನಿಮ್ಗೆ ಯಾರಿಗೂ ಅರ್ಥ ಆಗದೆ ಇರೋ ಅಂತ ಪ್ರೀತಿ ಮೇಡಮ್, ಪ್ರೀತಿ. ನಿಮ್ಗೆ ಗೊತ್ತಾ, ಆ ಬ್ರಹ್ಮ ಅವನಿಗೆ ಗೊತ್ತಿಲ್ಲದೇನೆ ಈ ಭೂಮಿ ಮೇಲೆ ಸೃಷ್ಟಿ ಮಾಡಿರೋ ಅದ್ಭುತ ಮೇಡಮ್ ಆಂಟಿ, ಅದ್ಭುತ. ಅದಕ್ಕೆ ಐ ಆಮ್ ದ ಗ್ರೇಟೆಸ್ಟ್ ಆಂಟಿ ಲವರ್. ರಿಪೀಸಿ ಮೇಡಮ್, ಈ ನನ್ ಮಗಂಗ ಅನ್ನ ನೀರು ಕೊಡ್ಬೇಡಿ, ನಿದ್ದೆ ಮಾಡಕ್ಕೂ ಬಿಡ್ಬೇಡಿ. ಆಂಟಿ ಅನ್ನೋ ಪದನೇ ಮರ್ತೋಗ್ಬಿಡ್ಬೇಕು. ಹಂಗ್ ಟಾರ್ಚರ್ ಮಾಡಿ. ಮೇಡಮ್ ತಪ್ಪು, ಮೇಡಮ್ ತಪ್ಪು, ತಪ್ಪು. ಹೇಳೋದ್ ಕೇಳಿಸ್ಕೋ, ಭೂಮಿ ಗುಂಡಗಿದೆ, ನೀನ್ ಎಲ್ಲೇ ಇದ್ರು ಹುಡುಕೊಂಬಂದು ಹೊಡಿತೀನಿ. ಏಯ್, ಆ ಕಡೆ ಹೊಡೀರಿ. ಸಾರಿ ಸರ್, ಸಾರಿ ಸಾಬ್. ಇವನ್ ಯಾರು? ಸರ್, ಈ ನನ್ನ ಮಗ ಬಿಸ್ಮಿಲ್ಲಾ ಅಂತ ಚಿಕ್ಕ ಬೋರ್ಡ್ಗೆಲ್ಲ ಕಲ್ಲು ಹೊಡಿತಾ ಇದ್ದಂತೆ. ಕಲ್ಲಲ್ಲಿ ಯಾಕೋ ಹೊಡೆದೆ? ಬೆಂಗಳೂರ್ದು ಒಳಗಡೆ ಇರೋ ಜನಗೆ ಎಲ್ಲ ಏನ್ ಹಿಂದಿಗೆ ಹುಟ್ಟಿದ್ದಾರೆ ಇಲ್ಲ ಇಂಗ್ಲಿಷ್ಗೆ ಹುಟ್ಟಿದ್ದಾರೆ? ಇಲ್ಲಿದು ಅನ್ನಾಗೆ ತಿಂದು, ಇಲ್ಲಿದು ಜಾಗದಾಗೆ ಇದ್ದು, ನಮ್ದು ಫಿಲ್ಟರ್ ವಾಟರ್ ನೀರಿಗೆ ಕುಡ್ದು, ಅಂಗಡಿದು ಆಫೀಸ್ದು ಬೋರ್ಡು ಮಾತ್ರ ದೊಡ್ಡದಾಗಿ ಇಂಗ್ಲಿಷ್ ನಲ್ಲಿ ಹಾಕ್ತಾರೆ. ಬೇಜಾರಿಗೆ ಆಗಲ್ಲ? ಇವರೆಲ್ಲ ಏನು ಹೊಟ್ಟೆಗೆ ಕುಷ್ಕಾಗೆ ತಿಂತಾರೆ ಇಲ್ಲ ನಾಯ್ದು ಟೀಗೆ ತಿಂತಾರೆ? ಹೋಗ್ಲಿ ಬಿಡು, ಆಯ್ತು. ಅದು ಬಿಡಿ ಸಾಬ್, ಈ ಡೈರಿದು ಸರ್ಕಲ್ಗೆ ಹತ್ರ ದೊಡ್ಡದು ಮಾಲ್ಗೆ ಇದೆಯಲ್ಲ, ಕೇರಳದ್ದು ದೊಡ್ಡದು ಬೋರ್ಡ್ ನಲ್ಲಿ ಇಂಗ್ಲಿಷ್ ನಲ್ಲಿ ಹಾಕಿದ್ದ. ಒಳಗೆ ಹೋಗಿ ಓನರ್ಗೆ ಎಲ್ಲಿ ಅಂದ್ರೆ ಕನ್ನಡ ಗೊತ್ತಿಲ್ಲ ಅಂದ. ತಿಕ್ಕಾಗೆ ಅವ್ರಿಗೆಲ್ಲ ಈ ಸ್ಕೀಮ ಹೊರಗಡೆಗೆ ಬಂದು ಚಿಕ್ಕ ಕಲ್ಗೆ ತಗೊಂಡು ದೊಡ್ಡದು ಬೋರ್ಡ್ಗೆ ಒಂದು ಬಿಟ್ಟೆ ನೋಡಿ. ಓನರು ಒಂದೇ ನಿಮಿಷದಲ್ಲಿ ಮುಂದೆಗೆ ಇದ್ದಾನೆ. ಆಮೇಲೆ ಈ ಸ್ಕೀಮ ಲಾಕ್.
ಕಾನೂನು ಕೈಗೆ ತಗೋಬಾರ್ದು ಅಂತ ನಿಮ್ದು ಮುಂದೆ ಬಂದಿದ್ದೀನಿ ಸಾಬ್. ರೀ ಇವ್ನ್ ಯಾರೋ ವಾಟಾಳ್ ನಗರ ಶಿಷ್ಯನ್ ತರ ಇದಾನಲ್ರಿ. ಕಲ್ಲೆಲ್ಲ ಹೊಡಿಬೇಡ್ವೋ, ಬಂದ್ ನಮ್ಗೆ ಹೇಳು, ಬಿಟ್ ಕಳಿಸ್ರಿ. ಏಯ್ ಹೋಗ. ಸರಿ ಸಾಬ್, ಬರ್ತೀನಿ. ಸಾಬ್, ಆ, ನಿಮ್ದು ನಾ ಎಲ್ಲೋ ನೋಡ್ದಂಗಿದೆ ಸಾಬ್. ಏಯ್ ಬಾಗ ನೀನ್ ನಂದು ನಾನೇ ನೋಡಿಲ್ಲ. ಸರ್ ಅವ್ನ್ಗೆ ಎಷ್ಟು ಹೊಡೆದ್ರು ಒಪ್ಕೋತಿಲ್ಲ. ನನ್ ಕಸಿನ್ ಹೇಳ್ದ ಅನ್ಬಿಟ್ಟು ನಿಮ್ಮನ್ ಟ್ರಾಫಿಕ್ ಇಂದ ಕರ್ಕೊಂಬಂದ್ ಕ್ರೈಮಲ್ಲಿ ಅಸಿಸ್ಟೆಂಟ್ ಆಗಿ ಇಟ್ಕೊಂಡ್ರೆ ಆ ಆಂಟಿ ಲವರ್ ಬಾಯ್ ಬಿಡ್ಸಕ್ ಆಗ್ತಾ ಇಲ್ವಲ್ರಿ ನಿಮ್ ಕೈಲಿ. ಏನ್ರಿ ಉತ್ತರ ಕೊಡ್ಲಿ ಆ ಏರಿಯಾ ಅಂಕಲ್ಗಳ್ಗೆಲ್ಲ? ಸರ್ ಅವ್ನಿಗೆ ನಾಯಿ ಹೊಡ್ದಂಗ್ ಹೊಡೆದಿದ್ದೀನಿ, ಆದ್ರೂ ಆಂಟಿನೇ ಲವ್ ಮಾಡ್ತೀನಿ ಅಂತಾನೆ. ಒಂದ್ ಕೆಲ್ಸ ಮಾಡಿ, ಈ ಡಿಂಗ್ಚಾಕ್ ಪೂಜಾ, ಸೋನು, ಶಿಲ್ಪಾ ಮೇಡಮ್ ಒಂದೆರಡು ವಿಡಿಯೋ ತೋರಿಸಿ ಆ ನನ್ನ ಮಗಂಗೆ ಕಾರ್ಡಿಯಾಕ್ ಅರೆಸ್ಟ್ ಆಗ್ಬಿಡ್ಬೇಕು, ಸತ್ತೋಗ್ಬಿಡ್ಲಿ. ಇವ್ನ್ ನೋಡೋದೆಲ್ಲ ಬೇರೆಯವ್ರಿಗೆ ತೋರ್ಸು ಅಂತಾನೆ. ಅದ್ ಸರಿ, ರಾತ್ರಿ ಯಾರೋ ಕುಡ್ಕನ್ ಕರ್ಕೊಂಡ್ ಬಂದ್ರಲ್ಲ, ಎಲ್ಲವ್ನು ಸೆಲ್ಲಲ್ಲಿ ಇದ್ದಾನೆ ಸರ್. ಏನ್ ವರ್ಕೌಟ್ ಮಾಡಿದ್ರಾ? ಸರ್ ಆ ಕುಡುಕ್ ನನ್ ಮಗ ಮೇಡಮ್ಗೆ ಬೇಜಾನ್ ಓಡಿಸ್ಬಿಟ್ಟಿದ್ದ. ಸ್ಟೇಷನ್ ಕರ್ಕ ಬತ್ತಿದ್ದಂಗೆ ನಿಲ್ಲಿಸ್ರೋ, ಬಿಸಿ ಹಾಕ್ರಿ ನೀರು. ಏನ್ ತೀರ್ಥ ಆಗ್ತಿದ್ದೀರಾ? ಹಾಕ್ರಿ ಜಾಸ್ತಿ. ಸಾರಿ ಮೇಡಮ್, ತಮಿಳ್ನಾಡಿಗೆ ನೀರ್ ಬಿಟ್ಟಾಗಿಂದ ಬೆಂಗಳೂರಲ್ಲಿ ವಾಟರ್ ಪ್ರಾಬ್ಲಮ್, ಇದ್ರಲ್ಲೇ ಮ್ಯಾನೇಜ್ ಮಾಡ್ಬೇಕು. ಬೆನ್ನಿಂದೆ ಅವಾಗಿಂದ ತುಂಬಾ ಕಡಿತಾ ಇದೆ, ಒಂಚೂರ್ ಕೆರಿತೀರಾ? ಎಷ್ಟ ಪೊಗ್ರಿ ಇರ್ಬೇಕು ನಿಂಗೆ? ರಿಪೀಸಿ ನನ್ ಮಗಂಗ್ ಹೆಂಗ್ ಹೊಡಿಬೇಕು ಅಂದ್ರೆ, ನಾಳೆ ಕುಡುಕ್ರು ಎಣ್ಣೆ ಬಾಟ್ಲಿ ಮುಟ್ಟಕ್ಕೂ ಕೈ ನಡುಗ್ಬೇಕು, ಮೈ ಬೆವ್ರ್ಬೇಕು, ಎದೆಲ್ಲಿ ಭಯ ಭಯ ಹುಟ್ಬೇಕು. ನೀವ್ ಹೊಡೆದು ಬಡ್ದು ಭಯ ಪಡ್ಸೋಕೆ ಕುಡುಕ್ರೇನು ಗೊಣ್ಣೆ ಸುರ್ಸೋ ಕಿಡ್ಸ್ ಅನ್ಕೊಂಡಿದ್ದೀರಾ? ಎಣ್ಣೆ ಕುಡಿಯೋ ಲೆಜೆಂಡ್ಸ್, ಸಿಂಗಲ್ ಹ್ಯಾಂಡ್ ಅಲ್ಲಿ ಇಂಡಿಯನ್ ಎಕಾನಮಿ ಎತ್ತುತ್ತಿರೋ ಸೋಲ್ಜರ್ಸ್. ಡೌಟ್ ಇದ್ರೆ ಮುರಿದೋಗಿರೋ ಲಾಠಿಗಳನ್ನ ಕೇಳಿ, ಅದನ್ನ ಹಿಡಿಯೋ ಕೈಗಳನ್ನ ಕೇಳಿ. ಅಷ್ಟು ಸಾಲ್ದು ಅಂದ್ರೆ ಬೈದಲ್ ಬೆವ್ರ್ತಿರೋ ನಿಮ್ಮ ಕಣ್ಗಳನ್ನ ಕೇಳಿ, ಕುಡುಕ್ರು ತಾಕತ್ತೇನು ಅಂತ ಗೊತ್ತಾಗುತ್ತೆ. ಹೌದಾ? ರಿಪೀಸಿ ಮೇಡಮ್. ಇವನ್ ತಾಕತ್ ಎಷ್ಟಿದೆ ಅಂತ ನಾನು ಸ್ವಲ್ಪ ನೋಡ್ತೀನಿ, ಸ್ವಲ್ಪ ತೋರಿಸ್ತೀರಾ? ರೀ ಕಲಾವತಿ, ಅವನನ್ನ ಹಾಕೊಂಡಂಗ್ ರುಬ್ಬಿದಿರಲ್ರಿ, ಹೆಚ್ಚು ಕಡಿಮೆ ಆದ್ರೆ ನನ್ ಬುಡಕ್ ಬರುತ್ತೆ. ನಡೀರಿ ನೋಡೋಣ ಅವನ್ನ ಫಸ್ಟು. ಓಕೆ ಸರ್. ರೀ ಒಂಚೂರು ಕದಲ್ತಿಲ್ವಲ್ರಿ? ಬರೀ ಡವು ಸರ್, ರೆಸ್ಟ್ ಮಾಡ್ತಾವ್ ನನ್ ಮಗ. ರೀ ಪಿಸಿ, ಸರ್ ನೀರೋಡದೆಪ್ಸ್ರಿ. ನೀರಿಗೆಲ್ಲ ಎದ್ದೋಳ ಬಾಡಿ ಎಲ್ಲ ಸರ್ ಅದು. ಮತ್ತೆ ರೀ ಎದಳ್ತಾನೆ ಇಲ್ವಲ್ರಿ? ಸರ್, ಒಬ್ಬ ಕುಡ್ಕಂಗೆ ಎಣ್ಣೆ ವಿಷಯ ಅಂತ ಬಂದ್ರೆ ಮೂಗು ಪೊಲೀಸ್ ನಾಯಿಗಿಂತ ಜಾಸ್ತಿ ಸೆನ್ಸ್ ಮಾಡುತ್ತೆ. ಕಿವಿ ಎಕ್ಸ್ಟ್ರೀಮ್ ಶಾರ್ಪ್ ಆಗುತ್ತೆ, ಹಾರ್ಟ್ ಬೀಟ್ ಡಬಲ್ ಆಗುತ್ತೆ, ಮಸಲ್ ಆಕ್ಟಿವ್ ಆಗುತ್ತೆ, ಅವನ್ ಬ್ಲಡ್ ಅಂಗಾಲಿಂದ ಹಣೆವರೆಗೂ 1000 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಓಡುತ್ತೆ. ನೋ ಡೌಟ್ ಸರ್, ಅವನ್ ಕೋಮದಲ್ಲಿದ್ರು ಎದ್ ಬರ್ತಾನೆ. ಕೈ ಸಿಕ್ರೆ ಕ್ವಾಟ್ರು, ಬೇಡ ಸೋಡ ವಾಟ್ರು, ಯಾವ್ದೇ ಆದ್ರೂ ಮ್ಯಾಟ್ರು, ಡಬಲ್ ಡಬಲ್ ಮಿಟ್ರು. ಕಲಾವತಿ, ಬಾಸ್ ನೀವೇನ್ ಇಲ್ಲಿ? ಸರ್, ಇವ್ ನಿಮಗ್ ಮೊದ್ಲೇ ಗೊತ್ತಾ? ಇವ್ನೇನ್ ಕೇಳ್ತೀರಾ, ಬೆಗ್ಗರ್ ನನ್ ಮಗ. ಬಿಸಾಕಿರೋ ಎಣ್ಣೆನು ಬಿಡ್ದಿರೋಷ್ಟು ಬರ್ಗೆಟ್ ನನ್ ಮಗ. ಬೆಕ್ಕರ್ರಾ? ರೀ ಅದ್ ಸೀಕ್ರೆಟ್ ರೀ. ನಾನು ಅವಾಗ ಕಳ್ರನ್ನ ಹಿಡಿಯಕ್ಕೆ ಗೆಟಪ್ ಹಾಕೊಂಡು ಪೊಲೀಸ್ ಡ್ಯೂಟಿ ಮಾಡ್ತೀನಿ. ಏ ಶಿವಾಜಿನಗರ್, ಶಿವಾಜಿನಗರ್. ಸಲಾಮ್ ಅಲೈಕುಂ. ಏ ಬಂದ್ ಬಂದ್ ಬಂದ್. ಏ ಅದೆಲ್ಲ ಬಿಡ್ರಿ, ನಿಮ್ಮ ಹತ್ರ ಮಾತಾಡ್ಬೇಕು, ಬನ್ರಿ ನನ್ನ ಜೊತೆ.
ಕಲಾವತಿ, ಸುಮ್ನೆ ಪಬ್ಲಿಕ್ ಹತ್ರ ಯಾಕ್ರಿ ಕಿರಿಕ್ ಮಾಡ್ಕೋತೀರಾ? ಸರ್, ಆ ಪಿವೋಟ್ ನನ್ ಮಗ ನನ್ ಗಿಲ್ಲಿಗೆ ಅಟ್ ಮಾಡಿದ್ದಾನೆ. ಎಲ್ಲಿಗೆ? ಸರ್, ನನ್ಗೆ ಅವನ ಮೇಲೆ ರಿವೆಂಜ್ ತಗೊಳ್ಳೇಬೇಕು ಸರ್. ಆಹಾಹಾಹಾ, ಏನಾರು ಹೆಚ್ಚು ಕಮ್ಮಿ ಆದ್ರೆ ಅಷ್ಟೇ. ಇಬ್ರು ಮನೇಲಿ ಪಾತ್ರೆ ತೊಳಿಬೇಕಾಗುತ್ತೆ. ಸಾರ್, ಕಾನ್ಸ್ಟೇಬಲ್ ಸರೋಜ ಅಂದ್ರೆ ನಿಮಗ್ ತುಂಬಾ ಇಷ್ಟ ಅಂತೆ. ಒನ್ ಸೈಡ್ ಲವ್ ಅಂತೆ. ನಿಮ್ಗೆ ಯಾರು ಹೇಳಿದ್ದು? ಗೊತ್ತು ಬಿಡಿ ಸರ್, ಮದ್ವೆ ಆಗಕ್ ಟ್ರೈ ಮಾಡ್ತಿದ್ರಂತೆ, ಅವಳು ಒಪ್ಕೋತಿರ್ಲಿಲ್ವಂತೆ. ಸುಮ್ನೆ ಇರ್ರಿ, ನಂಗೆ ನಾಚಿಕೆ ಆಗುತ್ತೆ. ಆಯ್ತು ಬಿಡಿ ಸರ್, ಸರೋಜ ನಿಮ್ಮನ್ ಮದ್ವೆ ಆಗೋದಕ್ಕೆ ನಾನು ಒಪ್ಪಿಸ್ತೀನಿ. ನೀವು ನನ್ಗೆ ಹೆಲ್ಪ್ ಮಾಡ್ತೀರಾ? ರೇ, ನಿಜವಾಗ್ಲೂ ಒಪ್ಪಿಸ್ತೀರಾ? ರಿಪೀಸಿ ಮೇಡಮ್, ನಮ್ಮವ್ರನ್ನ ಬಿಟ್ಟು ಮಿಕ್ತವ್ರೆಲ್ರೂ ಹೊರಗಡೆ ಹಾಕ್ರಿ. ಓಕೆ ಮೇಡಮ್. ಬಾರ ನೀ ಐತಲಿ, ಬರ ಬರ ಇಲ್ಲಿ. ಸಾರ್, ಸಾರಿ ಶಿಷ್ಯ, ಸಿಂಕ್ ಆಗ್ಬಿಟ್ಟೆ. ಯಾಕೆ ಸರ್? ನಾನೇನ್ ತಪ್ಪು ಮಾಡಿದೆ ಸರ್? ಏನ್ ತಪ್ಪು ಮಾಡ್ದ? ಈ ಕಲಾವತಿನ ಎದುರಾಕೊಂಡಿದ್ ತಪ್ಪಲ್ವಾ? ನೀನ್ ಎಣ್ಣೆ ಕುಡಿಯೋದ್ ತಪ್ಪಲ್ವೇನೋ? ಯಾರೋ ಎಣ್ಣೆ ಕಂಡಿಟ್ಟು ತಪ್ಪು ಮಾಡ್ದ, ಗೌರ್ಮೆಂಟ್ ಅದನ್ನ ಮಾರಕ್ ಪರ್ಮಿಷನ್ ಕೊಟ್ಟು ತಪ್ಪು ಮಾಡ್ತು, ಬಾರು ರೆಸ್ಟೋರೆಂಟ್ ಅದನ್ನ ಮಾರಿ ತಪ್ಪು ಮಾಡಿದ್ರು, ಅವರು ಇವರು ಎಲ್ರು ತಪ್ಪು ಮಾಡಿದ್ರಿ. ನಾವೇನ್ ತಪ್ಪು ಮಾಡಿದ್ದೋ ಮೇಡಮ್? ನಾವು ಕುಡುಕ್ರೇನ್ ತಪ್ಪು ಮಾಡಿದ್ದೋ? ನಮ್ಮ ಕುಡುಕ್ರು ಕಷ್ಟ ನಿಮ್ಗೆಲ್ಲ ಏನ್ ಗೊತ್ತು ಮೇಡಮ್? ನಾವು ಕುಡಿಬೇಕು ಅಂದಾಗ ಎಣ್ಣೆ ಸಿಗದೆ, ಕೊಡ್ಸಕ್ ಫ್ರೆಂಡ್ಸ್ ಇಲ್ದೆ, ತಗೊಳಕ್ ಕ್ಯಾಶ್ ಇಲ್ದೆ, ಗೌರ್ಮೆಂಟು ಎಣ್ಣೆ ರೇಟಾಗಿ ಜಾಸ್ತಿ ಮಾಡ್ತಿದೆ ಅಂತ ಅರ್ಥ ಆಗದೆ, ಮನ್ಸಿಗೆ ನೆಮ್ಮದಿ ಇಲ್ದೆ, ದೇಹಕ್ಕೆ ಸಮಾಧಾನ ಮಾಡಕ್ಕಾಗ್ದೆ, ಹಗ್ಲು ರಾತ್ರಿ ಎಣ್ಣೆ ನೆನ್ಪಲ್ ಕೊರುಕ್ತಾ ಮರುಗ್ತಾ ನರಳ್ತಾ ಇದ್ದೀವಿ ಮೇಡಮ್, ನರಳ್ತಾ ಇದ್ದೀವಿ. ಏನೋ ಡೈಲಾಗ್ ಕೊಟ್ಟೆ. ಏಯ್ ಶಿಷ್ಯ, ನಾನಿವತ್ತು ಗ್ಲಿಸರಿನ್ ಹಾಕಿಲ್ಲ ಕಣ, ಆದ್ರೂ ಕಣ್ಣಲ್ಲಿ ನೀರ್ ಬರ್ತದೆ. ಏಯ್, ನನ್ ಮಗ ನಾಯಿ ತರ ಬೊಗ್ಳುತ್ತಿದ್ದಾನೆ, ನೀವು ನೋಡ್ಕೊಂಡು ನಿಂತಿದ್ದೀರಾ? ಹೊಡಿರೋ. ಏ ಕಲಾವತಿ, ಪ್ರೀತಿ ಬಾರೋನರು ಕುಡುಕ್ರಿಗೆ ಹೊಡೆದ್ರೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅನ್ಕೊಂಡಿದೀರಾ? ಕಂಗ್ರ್ಯಾಚುಲೇಷನ್ಸ್, ನಾವೆಲ್ಲ ಸಸ್ಪೆಂಡ್ ಆಗಿದ್ದೀವಿ. ಯಾಕೆ ಸರ್? ಯಾಕ? FIR ಬರೀದಿರಾ, ಆ ಕುಡುಕ್ ನನ್ ಮಗನ್ ಕರ್ಕೊಂಬಂದ್ ಹಗ್ಲು ರಾತ್ರಿ ರುಬ್ಬಿದೀರಾ, ಆ ಅಮ್ಮ ಯಾರೋ ನನ್ಗಿನ ಉದ್ದಿಗಿರೋನ್ ಹತ್ರ ಹೋಗಿ ಸಸ್ಪೆನ್ಷನ್ ಆರ್ಡರ್ ತಂದಿದ್ದಾಳೆ. ಕುಡುಕ ಅಂದ್ರೆ ಏನ್ ತಿಳ್ಕೊಂಡಿದ್ಯಾ? ಬಡವ ಶ್ರೀಮಂತ, ಕರಿಯ ಬಿಳಿಯ, ಕ್ಯಾಸ್ಟ್ ಕಚ್ಚಡ ಇದ್ಯಾವ್ದು ಇಲ್ದೆ ಎಲ್ರು ಈಕ್ವಲ್ ಆಗಿ ನೋಡೋನು ಕುಡುಕ ಒಬ್ನೇ. ಪ್ರೀತಿ ಬರ ಆಸ್ತಿ ಅವನು, ನಮ್ಮ ಮೇಲೆ ಅವ್ನ ಋಣ ಇದೆ. ಅವನ್ನ ಕಾಪಾಡಕ್ಕೋಸ್ಕರ ನಾನು ಯಾವ ಲೆವೆಲಿಗೆ ಬೇಕಾದ್ರೂ ಹೋಗ್ತೀನಿ. ಎಲ್ಲದಕ್ಕಿನ್ನ ಇಂಪಾರ್ಟೆಂಟು ಅವನಿ ಪ್ರೀತಿ ಮನ್ಸ್ ಗೆದ್ದಿದ್ದಾನೆ. ಏನ್ ಗೆದ್ದ? ಅಲ್ಲ, ಆ ಕುಡುಕ್ ನನ್ ಮಗನ್ ಜೊತೆಲಿ ಇಟ್ಕೊಂಡಿದ್ಯಲ್ಲ, ಅವನಿಂದೇನಾದ್ರೂ ಯೂಸ್ ಆಗುತ್ತಾ? ಬರೀ ಎದೆಗಟ್ಟಿಗಿರೋ 100 ಜನ ಜೊತೆಲಿರೋದ್ಕಿಂತ ಲಿವರ್ ಗಟ್ಟಿಗಿರೋನ್ ಒಬ್ಬ ಇದ್ರೆ ಸಾಕು.
In search of gold, I found diamond. ಮೇಡಮ್ ಇಲ್ಲಿ ನಡೆದಿದ್ದೆಲ್ಲ ಮರ್ತು ನನ್ನ ಪಾಡಿಗೆ ನಾನು ಪ್ರೀತಿ ಜೊತೆ ಪ್ರೀತಿ ಭಾರತ್ ಸೆಟ್ಲ್ ಆಗ್ಬಿಡ್ತೀನಿ. ಬಟ್ ನೀವೇನಾದ್ರೂ ಕೆಣ್ಕುದ್ರೆ ಅರ್ಜೆಂಟ್ ಬಾಸ್ಗೆ ವಿಷಯ ತಿಳಿಸ್ಬೇಕು. ಯಾರಿಗೆ ಕಾಲ್ ಮಾಡ್ತಿರೋದು? ಏ ಕಲಾವತಿ, ಆಗ್ಲೇ ಎಲ್ಲ ಮುಗ್ದೋಯ್ತು ಅನ್ಕೊಂಡಿದ್ಯಾ? ನಾನು ಇನ್ನೂ ಬಟ್ಟೆ ಹಾಕಿಲ್ಲ. ನಾನು ಬರ್ತಾ ಇದ್ದೀನಿ. ರಿವೆಂಟ್ ತಾಣಕ್ಕೋಸ್ಕರ ನಾನು ಬಂದೇ ಬರ್ತೀನಿ. ಕೊಚ್ಚೆ ನನ್ನ ಮಗ. ಹಲೋ ಹಲೋ ಸರ್. ಓಂ ಶಾಂತಿ. ಸರ್ ಎಲ್ಲ ನೀವು ಹೇಳ್ದಂಗೆ ಮಾಡಿದೆ. ಆ ಪ್ರೀತಿ ಬಂದು ಆ ಕುಡ್ಕನ್ನ ಬಿಡಿಸ್ಕೊಂಡೋದ್ಲು. ಮುಂದೆ ಏನು ಪ್ಲಾನ್ ಸರ್? ಎಲ್ಲ ಪ್ಲಾನ್ ಪ್ರಕಾರನೇ ನಡೀತಾ ಇದೆ. ಮುಂದೆ ಏನ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಓಂ ಶಾಂತಿ. ಓಂ ಶಾಂತಿ. ತುಂಬಾ ನಗಬೇಕು ಅಂದ್ರೆ ಬರಹ ಸ್ಟುಡಿಯೋಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.